ಅವ್ರು ಬದುಕಿದಾರ? ಬದುಕಿದ್ರೆ ಲಿಸ್ಟ್ ಮಾಡಿ ದಯವಿಟ್ಟು ಕೊಡಿ. ಈ ಎಲ್ಲ ಸಲ ಮುಖ್ಯಮಂತ್ರಿ ಅವ್ರು ಮಾಡೋರು ಅದು ಲಿಸ್ಟ್ ಮಾಡಿಕೊಡಿ, ನಾನು ಅವ್ರಿಗೆ ಮಾಡ್ತೀನಿ. ಏನ್ರಿ ಕೆಲವೆಲ್ಲ ಮಾಡ್ತೀವಿ. 1.8 ಎಷ್ಟು ಟೋಟಲ್ ಎಷ್ಟೆಂಟು? 9 ಎಕರೆ 35 ಎಲ್ಲ ಕೊಟ್ಬಿಡ್ತಾರೆ. ಕಾರ್ಯ ಇಲ್ಲ, ಸ್ವಲ್ಪ ಏನಿಲ್ಲ. ತಹಸೀಲ್ದಾರ್ ತಾವು ಹೋಗಿದ್ದ ಸ್ಪಾಟ್ಗೆ ಕೆಲಸ ಮಾಡ್ಬೇಕ್ರಿ. ಅಷ್ಟು ಗ್ರಾಂಟ್ ಮಾಡಿದ್ದೀರಾ? ಎಷ್ಟು ಗ್ರಾಂಟ್ ಆಗಿದ್ದೀರಾ? 9 ಎಕರೆ 35. ಇದನ್ನ ಸರ್ವೆ ಅವ್ರಿಗೆ ರಿಕ್ಲಾಸಿಫಿಕೇಶನ್ ಅಂತೆ ಇರೋ ಬಾಕರಾಬನ್ನು ನಾವು ತೆರವುಗೊಳಿಸ್ಬೇಕ ಅಥವಾ ತಾವು ಬದಲಾವಣೆ ಮಾಡಿರುವಂತ ಜಾಗದಲ್ಲಿ ನಾವು ರಸ್ತೆ ಮಾಡ್ಬೇಕನ್ನೋದು ಗೊಂದಲ ಇದೆ ಅಂತ ನಾವು ಲೇಟ್ ಇಲ್ಲ ಬಂದು ಲೆಟರ್ ಆಗಿದ್ದೀವಿ. ಮತ್ತೆ ನಾವು ಅವರು ಹೋಗ್ಬೇಕು. ದೇವಕಿ ರೆಡ್ಡಿ ಚಾರ್ಜ್ ಆಗಿದ್ದಾರೆ, ಸ್ಕೆಚ್ ಇದೆ, ಹೋಗಿ ಚಾರ್ಜ್ ಮಾಡಿದಾರ. ನೀನೋಗಿ ಇವ್ರನ್ನ ಪಾರ್ಟಿ ಮಾಡಿದ್ರೆ ಗೊತ್ತಾಕ. ಇವಾಗ ಇವರು ಅವ್ರು ತೊಂದರೆ ಕೊಡ್ತಾ ಇದಾರೆ, ಅವ್ರನ್ನೂ ಪಾರ್ಟಿ ಮಾಡೋದು, ಇವ್ರನ್ನೂ ಪಾರ್ಟಿ ಮಾಡಿದ್ರೆ ಗೊತ್ತಾಕ. ಅವ್ರು ಜನ ಕೋರ್ಟಲ್ಲಿ ಇಂಜೆಕ್ಷನ್ ಆಗಿದೆಯಲ್ಲ ಆಮೇಲೆ 2 ಸಲ ಅವನೇ. ಹೇಳಿ. ನಮಗೆ ಕೋಳಿ ವ್ಯಾಪಾರ ಬಂದಿತ್ತು. ಬಟ್ ಕೋಳಿ ಟೈಮಲ್ಲಿ ಅಪ್ರೋಚ್ ಇಂಜಿನಿಯರ್ ಮಾಡಿದ್ದಾರೆ. ಆದರೆ ನನಗೆ ಮೇಲೆ ಅದರಲ್ಲಿ ಫೈನಲ್ ಫಾರ್ವರ್ಡ್ ಮಾಡ್ತೀನಿ. ಫಾರ್ವರ್ಡ್ ಮಾಡ್ತಾ ಅಷ್ಟೊಂದು ಜಾಗನೇ ಇಲ್ಲ, 10 ಡೇಸ್ ಮುಂಚೆ ಬಂದಿದೆ. ಜಾಗನೇ ಇಲ್ಲ. ಅದೇ ಅದು ರಿಕ್ವೆಸ್ಟ್ ಏನಿಲ್ಲ ಹೆಸರು ಸಂಜಯ್ ಏನಾಗಿದ್ದೀರಾ? to resolve the problem in both cases. ಕಾನೂನು ಪ್ರಕಾರ ಇದೆ, ಇಂಜೆಕ್ಷನ್ ಕೊಟ್ಟಿದೆ, ಅವ್ರ ಪರವಾಗಿ ಇಂಜೆಕ್ಷನ್ ಕೊಟ್ಟಿದ್ದಾರೆ ಕೋರ್ಟ್ ಅವರು. ಅವ್ರು ತೊಂದರೆ ಕೊಡಬಾರ್ದು ಅಂತ ಕೋರ್ಟ್ ಆರ್ಡರ್ ವಿರುದ್ಧ ಹೋಗ್ತೀರಿ. ಕೇಶವರೆಡ್ಡಿ ಇಲ್ಲಿ ಅವನಿಗೆ ನಿಮ್ಮ ಚಂದ್ರಮಲ್ಲೇಶ್ವರ ಮೇಲೆ ಇಂಜೆಕ್ಷನ್ ಕೊಟ್ಟಿದಾರಲ್ಲ, ಇದ್ರ ಮೇಲೆ ಅಪೀಲ್ ಹಾಕಿದ್ದೀರಾ? ಇಲ್ಲ. ಈ ರಾಧಮ್ಮ ವಜಾ ಆಗ್ತಿದೆ, ಅದು ಅಪೀಲ್ ಹಾಕಿಲ್ಲ. ಮತ್ತೆ ಅವ್ರು ನಿಮ್ ತೊಂದರೆ ಕೊಡ್ತೀನಿ ಕೋರ್ಟ್ ಆರ್ಡರ್. ಸರ್ಕಾರ ಜಾಗ ನಾವು ಜಾಗ ಕೊಡ್ಬೇಕು, ಕೋರ್ಟ್ ಆರ್ಡರ್ ಕೊಡ್ತೀವಿ. ಲೆಕ್ಕ ಮಾಡಬೇಕು. ಅನ್ವೇಷಣೆ ಆಗಿದೆ ಸರ್, 65ರಲ್ಲಿ ಅನ್ವೇಷಣೆ ಆಗಿದೆ. ನೀವು ಇದೆಯಲ್ಲ ಸರಿ, ನನಗೆ ಜಾಯಿಂಟ್ ಕಳಿಸ್ಕೊಡ್ತೀನಿ. ಚೆಕ್ ಮಾಡೋದು ಏನಾಗ್ತದೆ, ಅಬ್ಜೆಕ್ಷನ್ ಆಗ್ತದೆ. At the request of the Deputy Director Land Records, another response of present, 1 month time is granted to file further objections. ಬೇಸಿಗೆ ಕಾಲ ಬರ್ತಾ ಇದೆ, ನೀವಿನ್ನ ಚಳಿಯಲ್ಲಿ ಇದ್ರೆ ನಾನು ಗ್ಯಾರಂಟಿ ಅಥವಾ ಜೈಲು ಕಳಿಸ್ತೀನಿ. ನಾನು ಬೆನ್ನು ಸರಿಯಾಗಿ ಕೆಲಸ ಮಾಡ್ತೇನೆ. ದಯವಿಟ್ಟು ಆ ಆಸ್ಪತ್ರೆ ಕೊಡಬೇಡಿ. ನೆಟ್ಟಿಗೆ ದಯವಿಟ್ಟು ಕೆಲಸ ಮಾಡಿ, ಜನರಿಗೆ ಒಳ್ಳೇದು ಮಾಡೋಣ ಅಂತ ಎಲ್ಲ ಪ್ರಯತ್ನ ಮಾಡೋಣ. ನೀವು ಮಾಡದೇ ಇದ್ರೆ ನಾನು ನನ್ನ ಬೆನ್ನು ಕೆಲಸ ಮಾಡುತ್ತೆ. ನನ್ನ ಬೆನ್ನು ನನ್ನ ಮಾತು ಕೇಳಲ್ಲ, ಅದು ನಾನು ಯಾವ ಮಾತು ಕೇಳಲ್ಲ, ನನ್ನ ಬೆನ್ನು ನನ್ನ ಮಾತು ಕೇಳಲ್ಲ. ಆ ಥರ ಆಗುತ್ತೆ. ಮತ್ತೆ ಇನ್ನೊಂದ್ಸಲ ಈಗ ಜೈಲಿಗೆ ಹೋಗೋದು ನಿಮ್ಮಿಷ್ಟ. ಅವರು ಕೆಲಸಗಳು ಇನ್ ಟೈಮ್ ಮಾಡಿದ್ರೆ ನಿಮಗೆ ತೊಂದರೆ ಆಗಲ್ಲ. ಜನರಿಗೆ ತೊಂದರೆ ಕೊಟ್ಟು ಬೇಕು ಅಂತ ನೀವು ಹರಾಸ್ ಮಾಡಿದ್ರೆ ಇವ್ರಿಗೆ ಇಷ್ಟು ಸಹಕಾರ ಮಾಡಿದಂಥ ನಮ್ಮ ಪತ್ರಕರ್ತರಿಗೂ, ನಮ್ಮ ಎಲ್ಲ ಪೊಲೀಸ್ ಸಿಬ್ಬಂದಿಗೂ, ಲೋಕಲ್ ಪೊಲೀಸ್ ಸಿಬ್ಬಂದಿಗೂ, ನಮ್ಮ DC ಸಾಹೇಬರಿಗೂ, ಪ್ರವೀಣ್ ಸಾಹೇಬರು, SP ಸಾಹೇಬರು, ನಮ್ಮ ಆಂಟೋನಿ, ನಮ್ಮ ನಟೇಶು, ಅರವಿಂದ, ನಮ್ಮೆಲ್ಲರಿಗೂ ಅವರ ವಂದನೆ ಹಾಕ್ತೀನಿ. ಇದು ಇನ್ನು ಮುಂದಿನ ದಿನಗಳಲ್ಲಿ ನೆಕ್ಸ್ಟ್ ಬಂದರೆ, ಇವತ್ತು ನನ್ನ ಮಧ್ಯಾಹ್ನ ಸ್ವಲ್ಪ ಬೇಜಾರಾಗಿದೆ. ಏನೇನು ಸರಿಯಾಗಿ ಓದ್ಕೊಂಡು ಬಂದಿಲ್ಲ ನೀವು ಯಾರು. 2 ತಿಂಗಳು ನೋಟಿಸ್ ಕೊಡ್ತೀವಿ, ಕರೆಕ್ಟಾಗಿ ಓದ್ಕೊಂಡು ಬಂದು ಕಾನೂನು ಪ್ರಕಾರ ಮಾಡ್ಬೇಕಾದ್ರೆ ಮಾಡಿ. ಕಾನೂನು ಪ್ರಕಾರ ಮಾಡೋಕ್ಕಾಗಲ್ಲ, ಎಂಡಾರ್ಸ್ಮೆಂಟ್ ಕೊಡಿ. ಕಾನೂನು ಯುದ್ಧ ಮಾಡಕ್ ಆಗ್ತಾ ಇಲ್ಲ, ನಮಗೆ ಕಾನೂನು ಅವಕಾಶ ಇಲ್ಲ ಅಂತ. ಅದು ಮಾಡಿಬಿಟ್ಟು ಸುಮ್ಮನೆ ನೀವು ಡ್ರಾಮಾ ಮಾಡ್ಕೊಂಡು ಜನರು ತೊಂದರೆ ಕೊಡೋದು ಬಿಡಬೇಕು. ಸ್ವಲ್ಪ ಚಳಿ ಬಿಟ್ಟು ತಮಿಳುನಾಡು ವಾಸನೆ ಬಿಟ್ಟುಬಿಟ್ಟು ಕರ್ನಾಟಕದಲ್ಲಿ ಇದ್ದೀವಿ ಅಂತ ಮನಸ್ಸು ಮಾಡಿ ನಮ್ಮ ಕನ್ನಡದಲ್ಲಿ ಸಪೋರ್ಟ್ ಮಾಡಿ ನಾನು ಎಲ್ಲ ಕೇಳ್ಕೊತೀನಿ. ಕನ್ನಡನ ಉಳಿಸಿ ನಮ್ಮ ಜನರು ಬೆಳೆಸಿ ಅಂತ ಹೇಳಿ ನಾನು ಪ್ರಾರ್ಥನೆ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.
ಬೀಗ ಹಾಕೊಂಡು ಹೋಗ್ಬಿಟ್ಟಿರುವ ನೀವು ಇಸ್ರಾಯೇಲ್ ಅವ್ರದ್ದು. ಸರ್ ಅವರು ಲೀಡರ್ ಇದ್ದು ಟೆಕ್ನಾಲಜಿ ಆಪರೇಟರ್ ಇದ್ರು ಸರ್ ತಾವು ಭೇಟಿಗಿದ್ದಾಗ. ಹಾ. ಸೊ ಅವರು ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಇಂದ ಎಲ್ಲವಲ್ಲ ಇಲ್ಲ. ಆಮೇಲೆ ಸೊ ಹಾಗಾಗಿ ಏನೇ ಡಾಕ್ಯುಮೆಂಟ್ಸ್ ಇರೋ ಅದೆಲ್ಲ ಇದೆ ಸರ್. ಕಮ್ಮಿ ಆನ್ಲೈನ್ ಕಳಿಸಿದೀವಿ. ಬಟ್ ಇವಾಗ ಅವ್ರ ಬಗ್ಗೆ ಹೊಸ ಕಳ್ಸಿದ್ದಾರೆ ಮೇಲೆ ಒಂದು ದೌರ್ಜನ್ಯ ಮಾಡ್ತಾ ಇದ್ದಾರೆ ಸರ್. 10 ಸಾರಿ ಬಂದಿದ್ದಾರೆ ಸರ್. ರಾಧಮ್ಮ ಚಂದ್ರಮಲ್ಲೇಶ್ ಅವರೆಲ್ಲ ಹಾಕಿದ್ದು ವಜಾ ಬಂದಿದೆ ಕೇಸ್. ಅದು ನಮ್ಮ ಕಡೆ ಆಗಿದೆ ಸರ್. ಇವಾಗ ಇದು ನಿಮ್ಮ ಕಡೆ ಆಗಿದೆ. 298 ಚಂದ್ರಮಲ್ಲೇಶ್ ಅದು ನಮ್ಮ ಕಡೆನೇ ಆಗಿದೆ ಸರ್. ಹಾ, ಇವಾಗ ಅವ್ರು ಮತ್ತೆ ಇವ್ರು ತೊಂದರೆ ಕೊಡ್ತಾರ. ಆ ಕೇಸಸ್ ಎಲ್ಲ ನೋಡಿದ್ರು ಕೇಸ್ ನಮ್ ಲೆಕ್ಕಕ್ಕೆ ಬರಲ್ಲ ಅಂತಾರೆ ಸರ್. ಇವ್ರದ್ದು ಪಾರ್ಟಿ ಮಾಡಿ ಇನ್ನೊಂದು ಇಂಜೆಕ್ಷನ್ ಶೂಟ್ ಹಾಕ್ತಾರೆ. 2 ಕೇಸಲ್ಲಿ ಹೇಳೋದು ಕೇಳೋ, 2 ಕೇಸಲ್ಲಿ ಮೊದಲು ಹಾಕಿ ವಜಾ ಆಗಿದೆ. ಈ ದಾರಿ ಬಿಡಬೇಕು ಅಂತ ನನ್ನ ಕೇಸಲ್ಲಿ 2015 ಆಫ್ ಆಗಿದೆ. ಇವ್ರನ್ನೆಲ್ಲ ಬರ್ತಾ ಇದ್ದಾರೆ. ಇವಾಗ ಅವ್ರು ಅಟೆಂಡ್ ಮಾಡ್ಕೊಂಡು ಬರ್ತಾರೆ. ಇವ್ರನ್ನೆಲ್ಲ ಪಾರ್ಟಿ ಮಾಡಿ ಎಲ್ಲರೂ ಪಾರ್ಟಿ ಮಾಡಿ ಇವ್ರ ಮೇಲೆ ಇಂಜೆಕ್ಷನ್ ಹಾಕಿ 2 ಕೋರ್ಟಲ್ಲಿ ಡಿಗ್ರಿ ಆಗಿದೆ. ಇವ್ರು ಸುಮ್ಮನೆ ತೊಂದರೆ ಕೊಡ್ತಾ ಇದ್ದಾರೆ. ಇವ್ರನ್ನ ಪಾರ್ಟಿ ಮಾಡಿ ಶೂಟ್ ಹಾಕಿ 4 ವರ್ಷದಿಂದ ತೊಂದರೆ ಮಾಡ್ತಾ ಇದ್ದಾರೆ ಸರ್. ಅದ್ಯಾಕೆ ಹಾಕಿದ್ದು ಆಲ್ರೆಡಿ ನಿಮ್ಗೆ ಕೋರ್ಟಲ್ಲಿ ಇಂಜೆಕ್ಷನ್ ಕೊಟ್ಟಿದ್ದಾರೆ. ಹೌದು. ಬೇರೆಯವ್ರು ಬೇರೆ ನಿಮ್ಗೆ ತೊಂದರೆ ಕೊಡ್ಬಾರ್ದು ಅವರು ಅವ್ರ ಲೆಕ್ಕಕ್ಕೆ ಬರಲ್ಲ ಅಂತಾರೆ ಸರ್. ಹೇಳೋ ಕೋರ್ಟ್ ಆದ್ರೂ ಅವ್ರ ಲೆಕ್ಕಕ್ಕೆ ಬರಲ್ಲ, ನಿಮ್ಗೂ ನಮ್ಗೆ ಲೆಕ್ಕಕ್ಕೆ ಬರುತ್ತೆ. ಈ 2 ಆರ್ಡರ್ ತಗೊಂಡು ಇವ್ರು 2 ಪಾರ್ಟಿ ಮಾಡೋ ಇಂಜೆಕ್ಷನ್.